ಖುಷಿ ಆಯಿತು ಮುನೇಣ, ಭಾಳ ಖುಷಿ ಆಯಿತು. ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಅದ್ಭುತ. ಕಣ್ಣಲ್ಲಿ ನೀರೇ ಬಂದು ಸೂಪರ್ ಆ್ಯಕ್ಟಿಂಗ್. ಇಬ್ಬರು ರಾಕ್ಷಸರು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ. ಭಾಳ ಖುಷಿ ಆಯಿತು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಣ್ಣ. ಫಸ್ಟ್ನೇ ಸಿನಿಮಾ ಸೂಪರ್ ಆಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಸೂಪರ್ ಆಗಿದೆ. ಥಿಯೇಟ್ರಲ್ಲೇ ಬಂದು ನೋಡಿ. ಎಲ್ಲ ಒಳ್ಳೊಳ್ಳೆ ರಿವ್ಯೂಸೇ ಬರ್ತದೆ. ನೋಡಿದವರೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಈ ಪ್ರೀಮಿಯರ್ ನೋಡಿದಾಗ ಎಲ್ಲ ಜನ ಎಲ್ಲ ಕ್ಲೈಮ್ಯಾಕ್ಸಲ್ಲಿ ಹಿಂಗೆ ಇದ್ದಾರೆ ಕಣ್ಬಿಟ್ಕೊಂಡು. ಖುಷಿಯಾಗಿ ಬ್ಯಾಕ್ಗ್ರೌಂಡ್ಸ್ ಬಂದು ಸಿಕ್ಕಾಬಿಟ್ಟು ಸೂಪರಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಭುವನನ್ ಗಗನಂ ಒಂದು ಒಳ್ಳೆ ಡ್ರೀಮ್ ಸಬ್ಜೆಕ್ಟು ಅಂತ ಹೇಳ್ಬೋದು. ಮುನಿಗೌಡರು ಪ್ಯಾಷನೇಟ್ ಪ್ರೊಡ್ಯೂಸರು, ಸೊ ಪ್ಯಾಷನೇಟ್ ಕಲಾವಿದ್ರ ಜೊತೆ ಎಲ್ಲ, ಯಾಕೆಂದರೆ ಇದು ಡೆಡಿಕೇಶನ್ 100% ಇದೆ. ಆ್ಯಂಡ್ ಯಾರು ಸಿನಿಮಾ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಮಾಡಿಲ್ಲ. ಜನರು ಮನೋರಂಜನೆ ಕೊಡಬೇಕು, ಆಮೇಲೆ ಒಂದು ನಿಜವಾದ ಕಂಟೆಂಟು, ಸ್ಟೋರಿ ಲೈನಿಂಗ್ ಹೋಗಲಿ, ಇಲ್ಲ ಮೇಕಿಂಗ್ ಇರಲಿ, ಇಲ್ಲ ಟೆಕ್ನಿಷಿಯನ್ ಇರಲಿ, ಇಲ್ಲ DOP ಇರಲಿ, ಪ್ರತಿಯೊಬ್ಬರೂ ಭಾಳ ಅದ್ಭುತವಾಗಿ ಒಂದು ವಿಭಿನ್ನವಾದ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಈ ತಂಡ, ಆ್ಯಂಡ್ ಟು ಬಿ ಫ್ರ್ಯಾಂಕ್, ಇವತ್ತು ಇಲ್ಲೇ ಆಡಿಯನ್ಸು ಫಸ್ಟ್ ಡೇನೇ ಮುನಿಗೌಡರು ಹೇಳ್ತೇನೆ, ಇಟ್ಸ್ ಆಲ್ರೆಡಿ ಹೌಸ್ಫುಲ್. 100 ಡೇಸ್ ಹಿಟ್ ಗ್ಯಾರಂಟಿ. ನೆಕ್ಸ್ಟ್ ಪಾರ್ಟ್ 2 ಇದೇ ಥರ ಬರ್ತಾ ಇರಲಿ, ಸಕ್ಸಸ್ಫುಲ್ ಆಗಲಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಟು ಆಲ್ ಟೀಮ್ಸ್ ಆ್ಯಂಡ್ ಆಲ್ ಹೀರೋಸ್. ಮೊದಲಿಗೆ ಚಿತ್ರತಂಡಕ್ಕೆ ಶುಭ ಹಾರೈಸ್ತೀನಿ. ಹಾಗೆ ಏನಂತ ಹೇಳ್ಬೋದು ಅಂತಂದರೆ, ತುಂಬ ದಿನಗಳ ನಂತರ ಇವತ್ತಿನ ಸಿನಿಮಾಗಳೇನಾಗಿದೆ, ಅದು ಇದು ಎಲ್ಲ ನೋಡಿ ಸಾಕಾಗಿದೆ. ಇಮೋಷನಲ್, ರೊಮ್ಯಾಂಟಿಕ್ ಮತ್ತು ಕಣ್ಣಂಚಿನಲ್ಲಿ ಕೊನೆ ನೀರನ್ನು ತರಿಸಿದಂಥ ಸಿನಿಮಾ ಅಂತಂದರೆ ತುಂಬ ದಿನಗಳ ನಂತರ ಆ್ಯಕ್ಚುಲಿ ಹೇಳ್ಬೇಕಂತ ಆಲ್ರೆಡಿ ಸಿನಿಮಾ ಗೆದ್ದಾಗಿದೆ, ಜನ ಗೆಲ್ಲಿಸ್ಬೇಕಷ್ಟೇ. ದಯವಿಟ್ಟು ಕನ್ನಡ ಚಿತ್ರರಂಗಕ್ಕೆ ಇದೊಂದು ಒಳ್ಳೆ ಸಿನಿಮಾ ಆಗಂತ ಯಾವುದೇ ಅನುಮಾನಗಳಿಲ್ಲ. ದಯವಿಟ್ಟು ಎಲ್ಲರೂ ಸಿನಿಮಾನ ಬಂದು ಥಿಯೇಟ್ರ್ನಲ್ಲಿ ನೋಡಿ. ದಯವಿಟ್ಟು ನಮ್ಮ ಮುನೇಗೌಡರು ಅಂತ ಪ್ಯಾಷನೇಟ್ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಳಿ. ಕನ್ನಡ ಚಿತ್ರರಂಗಕ್ಕೆ ಆಲ್ರೆಡಿ ನಿರ್ಮಾಪಕರ ಕೊರತೆ ಇದೆ. ಯಾವುದೇ ರೀಸನ್ 108 ಇರ್ಬೋದು, ಆದರೆ ನಿರ್ಮಾಪಕರ ಕೊರತೆ ಇದೆ. ನಿರ್ಮಾಪಕರ ಜೋಬ್ ತುಂಬಿದರೆ ಮಾತ್ರ ಕನ್ನಡ ಚಿತ್ರಗಳು ಹೆಚ್ಚೆಚ್ಚು ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಮುನೇಗೌಡರನ್ನ ಗೆಲ್ಲಿಸಿ, ಸಿನಿಮಾನ ಗೆಲ್ಲಿಸಿ, ಮತ್ತು ನಮ್ಮ ಎಂಟೈರ್ ಕಲಾವಿದರನ್ನ ಬೆಂತಟ್ಟಿ ಪ್ರೋತ್ಸಾಹ ಬೇಕಂತೆ ನಮ್ಮ ಕನ್ನಡ ಜನತೆಯನ್ನು ಕೇಳ್ಕೊತೀವಿ. ದಯವಿಟ್ಟು ಓಕೆ, ಏನಿಲ್ಲ ಇವರಿಗೆ ಅವರಿಗೆ